ಅಫ್ಜಲ್ಪುರದಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಕಬ್ಬು ಬೆಳೆಗಾರರಿಂದ ಶಾಸಕರ ಮನವೊಲಿಕೆಯ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಅಹೋರಾತ್ರಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹದ್ದು ರೈತರ ಮನವೊಲಿಸಿದ್ದಾರೆ ಶಾಸಕ MY ಪಾಟೀಲ್ ಅವರು. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಶಾಸಕ MY ಪಾಟೀಲ್ ಹಾಗೇನೆ ಆಹಾರ ಇಲಾಖೆ ಅಧಿಕಾರಿಗಳ ಭರವಸೆಯ ಹಿನ್ನೆಲೆ ಅಫ್ಜಲ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಕೂಡ ತಮ್ಮ ಉದ್ದೇಶ ಮಾತ್ರ ಎಲ್ಲರೂ ಒಪ್ಕೊಂಡ ಮೇಲೆ ಒಬ್ಬೊಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಅದಕ್ಕೆ ಕಬ್ಬೆ ಕೊಡ್ಲಿಲ್ಲ ಅಂದ್ರೆ ಅವರೇನು ಮುಚ್ಕೊಂಡು ಹೋಗ್ತಾರೆ. ಅಫ್ಜಲ್ಪುರದಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಕಬ್ಬು ಬೆಳೆಗಾರರಿಂದ ಶಾಸಕರ ಮನವೊಲಿಕೆಯ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಅಹೋರಾತ್ರಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹದ್ದು ರೈತರ ಮನವೊಲಿಸಿದ್ದಾರೆ ಶಾಸಕ MY ಪಾಟೀಲ್ ಅವರು. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಶಾಸಕ MY ಪಾಟೀಲ್ ಹಾಗೇನೆ ಆಹಾರ ಇಲಾಖೆ ಅಧಿಕಾರಿಗಳ ಭರವಸೆಯ ಹಿನ್ನೆಲೆ ಅಫ್ಜಲ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಅದರಂತೆ ನಮ್ಮ ನಾಯಕರಾದಂತ ಮಾಲೀಕ ಗೊತ್ತಿದ್ದವರು ಕೂಡ ತಮ್ಮ ಉದ್ದೇಶ ಮಾತ್ರ ಎಲ್ಲರೂ ಒಪ್ಕೊಂಡ ಮೇಲೆ ಒಬ್ಬೊಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಅದಕ್ಕೆ ಕಬ್ಬೆ ಕೊಡ್ಲಿಲ್ಲ ಅಂದ್ರೆ ಅವರೇನು ಮುಚ್ಕೊಂಡು ಹೋಗ್ತಾರೆ. ಅಫ್ಜಲ್ಪುರದಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಕಬ್ಬು ಬೆಳೆಗಾರರಿಂದ ಶಾಸಕರ ಮನವೊಲಿಕೆಯ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಅಹೋರಾತ್ರಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹದ್ದು ರೈತರ ಮನವೊಲಿಸಿದ್ದಾರೆ ಶಾಸಕ MY ಪಾಟೀಲ್ ಅವರು. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಶಾಸಕ MY ಪಾಟೀಲ್ ಹಾಗೇನೆ ಆಹಾರ ಇಲಾಖೆ ಅಧಿಕಾರಿಗಳ ಭರವಸೆಯ ಹಿನ್ನೆಲೆ ಅಫ್ಜಲ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಅದರಂತೆ ನಮ್ಮ ನಾಯಕರಾದಂತ ಮಾಲೀಕ ಗೊತ್ತಿದ್ದವರು ಕೂಡ ತಮ್ಮ ಉದ್ದೇಶ ಮಾತ್ರ ಎಲ್ಲರೂ ಒಪ್ಕೊಂಡ ಮೇಲೆ ಒಬ್ಬೊಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಅದಕ್ಕೆ ಕಬ್ಬೆ ಕೊಡ್ಲಿಲ್ಲ ಅಂದ್ರೆ ಅವರೇನು ಮುಚ್ಕೊಂಡು ಹೋಗ್ತಾರೆ. ಅಫ್ಜಲ್ಪುರದಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಕಬ್ಬು ಬೆಳೆಗಾರರಿಂದ ಶಾಸಕರ ಮನವೊಲಿಕೆಯ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಅಹೋರಾತ್ರಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹದ್ದು ರೈತರ ಮನವೊಲಿಸಿದ್ದಾರೆ ಶಾಸಕ MY ಪಾಟೀಲ್ ಅವರು. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಶಾಸಕ MY ಪಾಟೀಲ್ ಹಾಗೇನೆ ಆಹಾರ ಇಲಾಖೆ ಅಧಿಕಾರಿಗಳ ಭರವಸೆಯ ಹಿನ್ನೆಲೆ ಅಫ್ಜಲ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಅದರಂತೆ ನಮ್ಮ ನಾಯಕರಾದಂತ ಮಾಲೀಕ ಗೊತ್ತಿದ್ದವರು ಕೂಡ ತಮ್ಮ ಉದ್ದೇಶ ಮಾತ್ರ ಎಲ್ಲರೂ ಒಪ್ಕೊಂಡ ಮೇಲೆ ಒಬ್ಬೊಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ
ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಅಲ್ಲಿ ಕಬ್ಬೆ ಕೊಡ್ಲಿಲ್ಲ ಅಂದ್ರೆ ಅವರೇನು ಮುಚ್ಕೊಂಡು ಹೋಗ್ತಾರೆ. ಅಫ್ಜಲ್ಪುರದಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಕಬ್ಬು ಬೆಳೆಗಾರರಿಂದ ಶಾಸಕರ ಮನವೊಲಿಕೆಯ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಅಹೋರಾತ್ರಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹದ್ದು ರೈತರು. ರೈತರ ಮನವೊಲಿಸಿದ್ದಾರೆ ಶಾಸಕ MY ಪಾಟೀಲ್ ಅವರು. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಶಾಸಕ MY ಪಾಟೀಲ್ ಹಾಗೇನೆ ಆಹಾರ ಇಲಾಖೆ ಅಧಿಕಾರಿಗಳ ಭರವಸೆಯ ಹಿನ್ನೆಲೆ ಅಫ್ಜಲ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ವಿನಂತಿ ಮಾಡ್ತಾ ಇದ್ದೇನೆ. ಅದರಂತೆ ನಮ್ಮ ನಾಯಕರಾದಂತ ಮಾಲಿಕ ಗುತ್ತೇದಾರರು ಕೂಡ ತಮ್ಮ ಉದ್ದೇಶ ಮಾತಾಡ್ತಾರೆ. ಎಲ್ಲರೂ ಒಪ್ಕೊಂಡ ಮೇಲೆ ಒಬ್ಬೊಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಅಲ್ಲಿ ಕಬ್ಬೆ ಕೊಡ್ಲಿಲ್ಲ ಅಂದ್ರೆ ಅವರೇನು ಮುಚ್ಕೊಂಡು ಹೋಗ್ತಾರೆ. ಅಫ್ಜಲ್ಪುರದಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಕಬ್ಬು ಬೆಳೆಗಾರರಿಂದ ಶಾಸಕರ ಮನವೊಲಿಕೆಯ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಅಹೋರಾತ್ರಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹದ್ದು ರೈತರು. ರೈತರ ಮನವೊಲಿಸಿದ್ದಾರೆ ಶಾಸಕ MY ಪಾಟೀಲ್ ಅವರು. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಶಾಸಕ MY ಪಾಟೀಲ್ ಹಾಗೇನೆ ಆಹಾರ ಇಲಾಖೆ ಅಧಿಕಾರಿಗಳ ಭರವಸೆಯ ಹಿನ್ನೆಲೆ ಅಫ್ಜಲ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ವಿನಂತಿ ಮಾಡ್ತಾ ಇದ್ದೇನೆ. ಅದರಂತೆ ನಮ್ಮ ನಾಯಕರಾದಂತ ಮಾಲಿಕ ಗುತ್ತೇದಾರರು ಕೂಡ ತಮ್ಮ ಉದ್ದೇಶ ಮಾತಾಡ್ತಾರೆ. ಎಲ್ಲರೂ ಒಪ್ಕೊಂಡ ಮೇಲೆ ಒಬ್ಬೊಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಅಲ್ಲಿ ಕಬ್ಬೆ ಕೊಡ್ಲಿಲ್ಲ ಅಂದ್ರೆ ಅವರೇನು ಮುಚ್ಕೊಂಡು ಹೋಗ್ತಾರೆ. ಅಫ್ಜಲ್ಪುರದಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಕಬ್ಬು ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಕಬ್ಬು ಬೆಳೆಗಾರರಿಂದ ಶಾಸಕರ ಮನವೊಲಿಕೆಯ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ರೈತರು. ಅಹೋರಾತ್ರಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿರುವಂತಹದ್ದು ರೈತರು. ರೈತರ ಮನವೊಲಿಸಿದ್ದಾರೆ ಶಾಸಕ MY ಪಾಟೀಲ್ ಅವರು. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಶಾಸಕ MY ಪಾಟೀಲ್ ಹಾಗೇನೆ ಆಹಾರ ಇಲಾಖೆ ಅಧಿಕಾರಿಗಳ ಭರವಸೆಯ ಹಿನ್ನೆಲೆ ಅಫ್ಜಲ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ವಿನಂತಿ ಮಾಡ್ತಾ ಇದ್ದೇನೆ. ಅದರಂತೆ ನಮ್ಮ ನಾಯಕರಾದಂತ ಮಾಲಿಕ ಗುತ್ತೇದಾರರು ಕೂಡ ತಮ್ಮ ಉದ್ದೇಶ ಮಾತಾಡ್ತಾರೆ. ಎಲ್ಲರೂ ಒಪ್ಕೊಂಡ ಮೇಲೆ ಒಬ್ಬೊಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಅಲ್ಲಿ ಕಬ್ಬೆ ಕೊಡ್ಲಿಲ್ಲ ಅಂದ್ರೆ ಅವರೇನು ಮುಚ್ಕೊಂಡು ಹೋಗ್ತಾರೆ.